ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿಸೇರಿಯನ್ ಜಾಗೃತಿ ಮಾಸಾಚರಣೆ ಈ ಕುರಿತು ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯ ಪ್ರಸೂತಿ ಹಾಗೂ ಸ್ತ್ರೀ ಸ್ವಾಸ್ಥ್ಯ ತಜ್ಞರಾದ ಡಾಕ್ಟರ್ ಪ್ರಿಯಂವದ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಿಯಂವದ, ಪ್ರಸೂತಿ ಹಾಗೂ ಸ್ತ್ರೀ ಸ್ವಾಸ್ಥ್ಯ ತಜ್ಞೆ, ಯುನಿಟಿ ಆಸ್ಪತ್ರೆ ಶಿವಮೊಗ್ಗ. ಏಪ್ರಿಲ್ ತಿಂಗಳನ್ನು ಸಿಸೇರಿಯನ್ ಜಾಗೃತಿ ತಿಂಗಳು ಅಂತ ಆಚರಿಸಲಾಗ್ತದೆ. ಸಿಸೇರಿಯನ್ ಜಾಗೃತಿ ತಿಂಗಳು ಅಂತ ಅಂದರೆ ಇದರ ಉದ್ದೇಶ ಏನಪ್ಪ ಅಂತ ಅಂದರೆ ಸಿ ಸೆಕ್ಷನ್ ಹೆರಿಗೆ ಬಗ್ಗೆ ಸರಿಯಾದ ಮಾಹಿತಿ, ಸುರಕ್ಷತೆ ಹಾಗೂ ಅನಗತ್ಯ ಸಿಸೇರಿಯನ್ಗಳನ್ನು ಕಡಿಮೆ ಮಾಡುವ ಬಗ್ಗೆ ಜನರಿಗೆ ಒಂದು ತಿಳಿವು ಮೂಡಿಸುವುದಕ್ಕಾಗಿ ಈ ಮಾಸಾಚರಣೆಯನ್ನು ವಿಶ್ವದಾದ್ಯಂತ ಮಾಡಲಾಗ್ತದೆ. ಮೊದಲಿಗೆ ಈ ಸಿಸೇರಿಯನ್ ಸೆಕ್ಷನ್ ಅಂತ ಅಂದರೆ ಏನು? ಸಿಸೇರಿಯನ್ ಸೆಕ್ಷನ್ ಅಂತ ಅಂದರೆ ಇದೊಂದು ಶಸ್ತ್ರಚಿಕಿತ್ಸೆಯ ಮೂಲಕ ಮಗುವನ್ನು ಹೆರಿಗೆ ಮಾಡೋದು. ಇದು ಎಲ್ಲರಿಗೂ ಇತ್ತೀಚಿನ ದಿನಗಳಲ್ಲಿ ಗೊತ್ತಿರುವಂಥ ವಿಷಯನೇ. ಇದರಲ್ಲಿ ತಾಯಿಯ ಹೊಟ್ಟೆಯ ಮುಖಾಂತರ ಗರ್ಭಾಶಯವನ್ನು ಓಪನ್ ಮಾಡಿ ಮಗುನ ಹೊರತೆಗೆಯಲಾಗ್ತದೆ. ಸಾಮಾನ್ಯ ಹೆರಿಗೆ ತಾಯಿ ಅಥವಾ ಮಗುವಿಗೆ ಅಪಾಯಕಾರಿಯಾಗುವ ಸಂದರ್ಭದಲ್ಲಿ, ಮಗುಗೆ ಅಥವಾ ತಾಯಿಗೆ ಏನಾದರೂ ತೊಂದರೆ ಆಗ್ತಿದೆ ಅನ್ನೋಂಥ ಸಂದರ್ಭಗಳಲ್ಲಿ ಇದನ್ನ ಮಾಡಲಾಗ್ತದೆ. ಈ ಮಾಸಾಚರಣೆಯನ್ನ ಯಾಕೆ ಮಾಡಲಾಗ್ತದೆ ಅಂತ ಅಂದರೆ ಈ ತಿಂಗಳ ಉದ್ದೇಶ ಸುರಕ್ಷಿತ ಹೆರಿಗೆ, ಸಿಸೇರಿಯನ್ನ ಯಾಕೆ ನಿರ್ಧರಿಸಲಾಯಿತು ಎಂಬುದರ ಬಗ್ಗೆ ತಿಳುವಳಿಕೆ ಮತ್ತು ಸಿಸೇರಿಯನ್ ಆದ ಮೇಲೆ ನಂತರದ ಚೇತರಿಕೆ ಬಗ್ಗೆ ಅರಿವು ಮೂಡಿಸುವುದಕ್ಕಾಗಿ ಇದನ್ನು ಆಚರಿಸಲಾಗ್ತದೆ. ಇದು ಭಯ, ತಪ್ಪು ಕಲ್ಪನೆಗಳು ಮತ್ತು ಅನಗತ್ಯ ಸಿಸೇರಿಯನ್ಗಳನ್ನು ಕಡಿಮೆ ಮಾಡಲು ಈ ಮಾಸಾಚರಣೆ ಸಹಾಯಕವಾಗಿದೆ. ಈಗ ಎಷ್ಟೋ ಸರಿ ಸಿಸೇರಿಯನ್ನ ಯಾಕೆ ಮಾಡ್ತಾರೆ ಅನ್ನೋದು ಕೆಲವು ಮಹಿಳೆಯರಿಗೆ ಅಂದಾಜಿರೋದಿಲ್ಲ, ಅಥವಾ ಅದನ್ನ ಅವರು ಕೇಳಿದ್ರು ಸಹ ಅರ್ಥ ಆಗಿರೋದಿಲ್ಲ. ಬಟ್ ಇದು ಕೆಲವೊಂದು ಕಾರಣಗಳು ಯಾಕೆ ಮಾಡ್ತಾರೆ ಈ ಸಿಸೇರಿಯನ್ ಅಂತ ಅಂದ್ರೆ, ಒಂದು, ಹೊಟ್ಟೆಲ್ಲ ಇರೋಂಥ ಮಗುವಿಗೆ ಏನಾದರೂ ತೊಂದರೆ ಆಗ್ತಾ ಇದೆ, ಫೀಟಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಈಗ ನಾರ್ಮಲ್ ಹೆರಿಗೆ ಆಯ್ತು ಅಂತ ಅಂದ್ರೆ ಮಗು ಸುಸ್ತಾಗಿ ಹುಟ್ಟಂಥದ್ದು, ಅಥವಾ ಮಗುಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗ್ತಾ ಇದೆ ಅಂತ ಅನ್ಸಿದ್ರೆ, ಅಥವಾ ಪ್ರೊಲಾಂಗ್ಡ್ ಅಥವಾ ಅಬ್ಸ್ಟ್ರಕ್ಟೆಡ್ ಲೇಬರ್ ಅಂತ ಅಂದ್ರೆ ತುಂಬಾ ದೀರ್ಘಕಾಲದವರೆಗೆ ಹೆರಿಗೆ ಜೊತೆಗೆ ಮಗುವಿಗೆ ಬರೋಂಥ ದಾರಿ ಸರಿ ಇಲ್ಲ, ಕಮ್ಮಿ ಇದೆ, ಮಗು ದೊಡ್ಡಕ್ಕಿದೆ ಅಂತ ಅಂದಾಗ್ಲೂ ಸಹ ಸಿಸೇರಿಯನ್ನ ಮಾಡಬೇಕಾಗ್ಬೋದು. ಜೊತೆಗೆ ಪ್ಲಾಸೆಂಟಾ ಏನ್ ಹೇಳ್ತೀವಿ ಅದು ಮಗುವಿಗಿಂತ ಕೆಳಭಾಗದಲ್ಲಿರೋದು, ಪ್ಲಾಸೆಂಟಾ ಪ್ರೀವಿಯಾ, ಅಥವಾ ಮಗುವಿನ ಪೊಸಿಷನ್ ಸರಿ ಇಲ್ಲದೆ ಇರೋಂಥದ್ದು. ಮಗು ತಲೆ ಕೆಳಗಡೆ ಇತ್ತು ಅಂತ ಅಂದರೆ ನಾರ್ಮಲ್ ಡೆಲಿವರಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಮಗು ತಲೆ ಮೇಲೆ ಇತ್ತು ಅಥವಾ ಮಗು ಅಡ್ಡಡ್ಡವಾಗಿತ್ತು, ಹಿಂಗಿದ್ದಾಗಲೂ ಸಹ ನಾರ್ಮಲ್ ಡೆಲಿವರಿ ಚಾನ್ಸಸ್ ಕಮ್ಮಿ ಆಗುತ್ತೆ. ಜೊತೆಗೆ ಗರ್ಭಕೋಶಕ್ಕೆ ಯಾವುದೇ ರೀತಿಯಾದ ಆಪರೇಷನ್ಗಳು ಆಗಿತ್ತು ಮುಂಚೆ, ಈ ಫೈಬ್ರಾಯ್ಡ್ ಗಡ್ಡೆಗಳನ್ನು ತೆಗೆಯೋದ್ರ ಮುಖಾಂತರ ಅಥವಾ ಮುಂಚೆ ಸಿಸೇರಿಯನ್ ಮಾಡಿರೋದ್ರಿಂದ, ಈ ಥರ ಏನಾದರೂ ಗರ್ಭಕೋಶದಲ್ಲಿ ಮುಂಚೆ ಸರ್ಜರಿ ಆಗಿತ್ತು, ಅಥವಾ ಈ ಸರಿ ಅವಳಿ ಅಥವಾ ತ್ರಿವಳಿ ಮಕ್ಕಳಿದ್ದಾವೆ, ಅದು ಅವಳಿ ಮಕ್ಕಳಲ್ಲಿ ಮೊದಲನೇ ಮಗು ತಲೆ ಪ್ರೆಸೆಂಟಿಂಗ್ ಟ್ವಿನ್ ಏನು ಹೇಳ್ತೀವಿ ಅದ್ರ ತಲೆ ಮೇಲಿರೋಂಥದ್ದು ಅಥವಾ ಮಗು ಅಡ್ಡಡ್ಡವಾಗಿರೋಂಥದ್ದು, ಇಂಥ ಸಂದರ್ಭಗಳಲ್ಲೂ ಸಹ ಸಿಸೇರಿಯನ್ನ ನಾವು ಆಪ್ಟ್ ಮಾಡ್ಕೋತೀವಿ. ಜೊತೆಗೆ ತಾಯಿಯ ಸ್ಥಿತಿ, ತಾಯಿಗೆ ತುಂಬಾ BP ಇತ್ತು, ಆ BPಯಿಂದ ಮಗುಗೆ ರಕ್ತ ಸಂಚಾರ ಕಮ್ಮಿ ಆಗಿತ್ತು, ಅಥವಾ ತಾಯಿ ಜೀವಕ್ಕೆ ತೊಂದರೆ ಆಗೋ ಚಾನ್ಸಸ್ ಇದೆ, ಹಂಗಿದ್ದಾಗ್ಲೂ ಸಹ ಸಿಸೇರಿಯನ್ನ ಮಾಡಬೇಕಾಗ್ಬೋದು. ಜೊತೆಗೆ ಮಗುವಿನ ಕರುಳು ಜಾರ ಅಂತದ್ದು, ಕಾರ್ಡ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ, ಇಂಥ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮಗುವಿನ ಹಾಗೂ ತಾಯಿಯ ಜೀವ ಉಳಿಸುವ ಕಾರಣಕ್ಕಾಗಿ ಸಿಸೇರಿಯನ್ನ ಮಾಡಬೇಕಾಗತ್ತೆ. ಈ ಸಿಸೇರಿಯನ್ ಅಥವಾ ಶಸ್ತ್ರಚಿಕಿತ್ಸೆ ಎಷ್ಟು ಸೇಫ್, ಎಷ್ಟು ಸುರಕ್ಷಿತ? ಇದು ಸುರಕ್ಷಿತನಾ ಅಂತ ಕೇಳಿದ್ರೆ ಹೌದು. ತರಬೇತಿ ಪಡೆದ ವೈದ್ಯರು ಸರಿಯಾದ ಆಸ್ಪತ್ರೆಯಲ್ಲಿ ಮಾಡಿದ್ದಾದ್ರೆ ಇದು ಬಹಳ ಸುರಕ್ಷಿತ. ಯಾವುದೇ ಶಸ್ತ್ರಚಿಕಿತ್ಸೆಯಂತೆ ಕೆಲವೊಂದು ಅಪಾಯ ಅಥವಾ ಕಾಂಪ್ಲಿಕೇಶನ್ಗಳು ಈ ಸಿಸೇರಿಯನ್ನಲ್ಲೂ ಸಹ ಇರ್ತವೆ. ಆದ್ರೆ ಆಧುನಿಕ ಚಿಕಿತ್ಸಾ ವಿಧಾನಗಳಿಂದ ಇದು ಹೆಚ್ಚು ಸುರಕ್ಷಿತವಾಗಿದೆ. ಮುಂಚೆ ಎಲ್ಲ ಸಿಸೇರಿಯನ್ ಅಂದ್ರೆ ಭಯ ಪಡ್ತಿದ್ರು. ಯಾಕೆ ಅಂದ್ರೆ ಇಷ್ಟೊಂದು ವೈದ್ಯಕೀಯ ಮುಂದುವರೆದಿರಲಿಲ್ಲ. ಹಾಗಾಗಿ ಇನ್ಫೆಕ್ಷನ್ಗಳಾಗಿರ್ಬೋದು ಅಥವಾ ಡೆಲಿವರಿ ಆದಮೇಲೆ ತುಂಬಾ ಬ್ಲೀಡಿಂಗ್, ರಕ್ತಸ್ರಾವ ಆಗ್ಬಿಟ್ಟು ತಾಯಿ ಜೀವಕ್ಕೆ ತೊಂದರೆ ಆಗೋ ಚಾನ್ಸಸ್ ಇದ್ದಿದ್ರಿಂದ ಸಿಸೇರಿಯನ್ನ ಅವಾಗಿನ ಕಾಲದಲ್ಲಿ ಸ್ವಲ್ಪ ಅನ್ಸೇಫ್ ಅಂತ ಹೇಳ್ತಿದ್ವಿ. ಬಟ್ ಇವಾಗಿದು ತುಂಬಾ ಸುರಕ್ಷಿತವಾಗಿದೆ.
ಇದು ಎಷ್ಟು ಸುರಕ್ಷಿತ, ನಾರ್ಮಲ್ ಡೆಲಿವರಿ ಬೆಟರ ಸಿಸೇರಿಯನ್ ಬೆಟರ ಅಂತ ಅಂದ್ರೆ ಎಲ್ಲರಿಗೂ ಒಂದೇ ವಿಧಾನ ಉತ್ತಮ ಅಂತ ಯಾರಿಗೂ ಹೇಳಕ್ಕಾಗೋದಿಲ್ಲ. ತಾಯಿ ಆರೋಗ್ಯ, ಮಗುವಿನ ಸ್ಥಿತಿ ಮತ್ತು ತಾಯಿ ಪ್ರಸವದ ಪ್ರಗತಿ, ಲೇಬರ್ ಪ್ರೋಗ್ರೆಸ್ ಹೇಗಾಗ್ತಾ ಇದೆ ಅನ್ನೋದ್ರ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಸಾಧ್ಯವಾದಷ್ಟು ಸುರಕ್ಷಿತವಾಗಿದ್ರೆ ಸಾಮಾನ್ಯ ಡೆಲಿವರಿನೇ ಬೆಟರ್ ಅಂತ ಹೇಳ್ತೀವಿ. ಆದರೆ ಅಗತ್ಯ ಬಿದ್ದಾಗ, ನಾರ್ಮಲ್ ಡೆಲಿವರಿ ಕಷ್ಟ ಸಾಧ್ಯ ಅಂತ ಅಂದಾಗ ಸಿಸೇರಿಯನ್ ಸೆಕ್ಷನ್ ಆಯ್ಕೆನ ಮಾಡಲೇಬೇಕಾಗತ್ತೆ. ಈಗಿನ ಕಾಲದಲ್ಲಂತೂ ಕೆಲವೊಂದು ಸರಿ ಆಸ್ಪತ್ರೆಗೆ ಬರೋ ಹೆಣ್ಣು ಮಕ್ಕಳುಗಳು ತುಂಬಾ ಭಯಪೀಡಿತವಾಗಿರ್ತಾರೆ. ಅವರೇ ಬಂದ್ಬಿಟ್ಟು ಮೇಡಮ್ ನನಗೆ ನಾರ್ಮಲ್ ಡೆಲಿವರಿ ಅಂದ್ರೆ ಆಗಲ್ಲ, ಭಯ ಆಗತ್ತೆ, ಆಂಗ್ಸೈಟಿ ಆಗತ್ತೆ, ನೋವು ತಡ್ಕೊಳಕ್ ಆಗಲ್ಲ, ಆದ್ರಿಂದ ಸಿಸೇರಿಯನ್ ಮಾಡಿ ಅಂತ ಕೇಳ್ತಾರೆ. ಇದನ್ನ ನಾವು ಡಿಮ್ಯಾಂಡ್ ಸೆಕ್ಷನ್ ಅಥವಾ ಮೆಟರ್ನಲ್ ರಿಕ್ವೆಸ್ಟ್ ಸಿಸೇರಿಯನ್ ಸೆಕ್ಷನ್ ಅಂತ ಹೇಳ್ತೀವಿ. ಇದನ್ನ ಮಾಡ್ಬೋದಾ ಅಂತ ಅಂದ್ರೆ ಹೌದು. ಯಾಕಂದ್ರೆ ಯಾವುದೇ ತಾಯಿಯೂ ಸಹ ಅವಳಿಗೆ ಯಾವ ರೀತಿಯ ಡೆಲಿವರಿ ಬೇಕು ಅನ್ನೋದನ್ನ ಅವಳು ಚೂಸ್ ಮಾಡ್ಕೊಳಲು ಶಕ್ತ ಆಗಿರ್ತಾಳೆ. ಸೊ ಅವಳಿಗೆ ನಾರ್ಮಲ್ ಡೆಲಿವರಿ ಆಗಲ್ಲ, ಅವಳು ತುಂಬಾ ಆಂಕ್ಷಿಯಸ್ ಆಗ್ತಿದ್ದಾಳೆ ಅಂತ ಅಂದಾಗ ಸಿಸೇರಿಯನ್ ಡೆಲಿವರಿನ ಕೇಳ್ಬೋದು. ಆದರೆ ಅದರ ಲಾಭ ಮತ್ತು ಅಪಾಯಗಳ ಬಗ್ಗೆ ಸಮರ್ಪಕ ಸಲಹೆ ಪಡೆದ ನಂತರವೇ ಇದನ್ನ ಡಿಸೈಡ್ ಮಾಡ್ತೀವಿ. ಸೊ ಇವಾಗ ಸಿಸೇರಿಯನ್ ಇಂದ ಕಾಂಪ್ಲಿಕೇಶನ್ಗಳು ಏನೇನ್ ಆಗ್ಬೋದು ನಾರ್ಮಲ್ ಡೆಲಿವರಿಗೆ ಕಂಪೇರ್ ಮಾಡಿದ್ರೆ ಅಂತ ಅಂದ್ರೆ ಅಧಿಕ ರಕ್ತಸ್ರಾವ ಆಗ್ಬೋದು, ಸೋಂಕು ಅಥವಾ ಇನ್ಫೆಕ್ಷನ್ ಈ ಗಾಯದ ಜಾಗದಲ್ಲಿ ಆಗ್ಬೋದು, ಗಾಯದ ಸಮಸ್ಯೆಗಳು, ಕೆಲವು ಸತಿ ಗಾಯ ಓಪನ್ ಆಗಂತ ಸಮಸ್ಯೆನೂ ಬರ್ಬೋದು, ಮತ್ತೆ ಚೇತರಿಕೆಯಲ್ಲಿ ನೋವು, ಹೆಚ್ಚು ದಿನ ಆಸ್ಪತ್ರೆಯಲ್ಲಿ ಉಳಿಬಹುದು. ಹೆಚ್ಚು ದಿನ ಅಂತಂದ್ರೆ ನಾರ್ಮಲ್ ಡೆಲಿವರಿಗಿಂತ 1 ಅಥವಾ 2 ದಿವಸ ಎಕ್ಸ್ಟ್ರಾ ಉಳಿಬೇಕಾಗ್ಬೋದು. ಮುಂದಿನ ಗರ್ಭಧಾರಣೆಯಲ್ಲಿ ಸಮಸ್ಯೆಗಳು ಏನೇನು ಅಂತ ಅಂದ್ರೆ ಮತ್ತೆ ಸಿಸೇರಿಯನ್ ಆಗಂತದ್ದು, ಪ್ಲಾಸೆಂಟಾ ಅಕ್ರೀಟಾ ಅಂತ ಹೇಳ್ತೀವಿ, ಕಸ ಏನಿದೆ ಅದು ಗರ್ಭಕೋಶಕ್ಕೆ ಅಂಟ್ಕೊಳೋ ಅಂತದ್ದು, ಸ್ಕಾರ್ ಎಂಡೋಮೆಟ್ರಿಯೋಸಿಸ್, ಹಳೆ ಗಾಯದ ಜಾಗದಲ್ಲಿ ಗರ್ಭಕೋಶದ ಪದರ ನಿಂತು ಬಿಟ್ಟು ಆ ಜಾಗದಲ್ಲಿ ಎಂಡೋಮೆಟ್ರಿಯೋಸಿಸ್ ಅಂತ ಆಗ್ತಾ ಹೋಗುತ್ತೆ, ಅದಾಗ್ಬೋದು. ಜೊತೆಗೆ ಸ್ಕಾರ್ ಪ್ರೆಗ್ನೆನ್ಸಿ, ಹಳೆ ಗಾಯದ ಜಾಗದಲ್ಲೇ ಮುಂದಿನ ಪ್ರೆಗ್ನೆನ್ಸಿ ನಿಂತಾಗ ಅದು ಸಹ ಗಂಡಾಂತರ ಪ್ರೆಗ್ನೆನ್ಸಿನೇ ಆಗತ್ತೆ. ಜೊತೆಗೆ ಇವಾಗ ಸ್ಕಾರ್ ರಪ್ಚರ್ ಅಂತ ಹೇಳ್ತೀವಿ, ಹಳೆ ಗಾಯ ವೀಕ್ ಆಗಿತ್ತು ಅಂತ ಅಂದಾಗ ಗರ್ಭಕೋಶ ಬೆಳೆದ ಮೇಲೆ ಡೆಲಿವರಿಗಿಂತ ಮುಂಚೆ ಹಳೆ ಗಾಯ ಓಡ್ಕೊಳೋ ಅಂತ ಚಾನ್ಸಸ್ ಸಹ ಇರುತ್ತೆ. ಬಟ್ ಇವೆಲ್ಲದೂ ಸಹ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗತ್ತೆ. ಇಂಥ ಕಾಂಪ್ಲಿಕೇಶನ್ಗಳು ಇವಾಗಿನ ಇದರಲ್ಲಿ ನೋಡೋದು ತೀರಾ ವಿರಳವಾಗಿದೆ. ರಿಕವರಿ ಟೈಮ್ ಎಷ್ಟು ಬೇಕಾಗತ್ತೆ ಅಂತ ಅಂದ್ರೆ ಆಸ್ಪತ್ರೆಯಲ್ಲಿ 3 ರಿಂದ 5 ದಿವಸ ಇರಬೇಕಾಗ್ಬೋದು. ಮತ್ತೆ ಆ ತಾಯಿ ಸಾಮಾನ್ಯ ದಿನನಿತ್ಯದ ಕೆಲಸಗಳನ್ನ 2 ರಿಂದ 6 ವಾರದಲ್ಲಿ ಶುರು ಮಾಡ್ಬೋದಾಗಿರುತ್ತೆ. ಸಂಪೂರ್ಣ ಗುಣಮುಖ ಅಂದಾಜು 6 ವಾರ ತಗೋಬಹುದು. ಎಷ್ಟೋ ಸಾರಿ ನಮಗೆ ಬರುವಂತ ಕಂಪ್ಲೇಂಟ್ಗಳು ಏನಂತ ಅಂದ್ರೆ ಆಸ್ಪತ್ರೆಗಳಲ್ಲಿ ಜಾಸ್ತಿ ಸಿಸೇರಿಯನ್ ಮಾಡ್ತಾರೆ ಅಂತ. ಅದು ಎಷ್ಟು ನಿಜ? ಇವಾಗ ಮುಂಚೆ ಎಲ್ಲ ನಾವು ಮರಣ ಪ್ರಮಾಣ ತಗೊಂಡ್ರೆ, ತಾಯಿ ಅಥವಾ ಶಿಶುವಿನ ಮರಣ ಪ್ರಮಾಣ ತಗೊಂಡ್ರೆ ಅವಾಗ ತುಂಬಾ ಜಾಸ್ತಿ ಇರ್ತಿತ್ತು, ಹತ್ರ 50% ಅಂತಾನೆ ಹೇಳ್ಬೋದು, ಅಷ್ಟು ಇರ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ತೀರಾ ಕಮ್ಮಿ ಆಗಿದೆ. ಶಿಶುಗಳ ಮರಣ ಸಹ, ತಾಯಿ ಮರಣ ಸಹ ತುಂಬಾ ವಿರಳವಾಗಿದೆ. ಯಾಕೆ ಅಂತ ಅಂದ್ರೆ ನಮ್ಮಲ್ಲಿ ಈ ಆಧುನಿಕ ಶಸ್ತ್ರಚಿಕಿತ್ಸಾ ಸೌಲಭ್ಯಗಳು ಲಭ್ಯ ಇರೋದ್ರಿಂದ ತಾಯಿ ಜೀವಕ್ಕೆ, ಮಗುವಿನ ಜೀವಕ್ಕೆ ಆದಷ್ಟು ತೊಂದರೆ ಆಗದೋ ರೀತಿಯಲ್ಲಿ ಯಾವುದು ಉತ್ತಮನೋ ಅದನ್ನ ಮಾಡೋದ್ರಿಂದ ಮರಣ ಪ್ರಮಾಣಗಳು ಕಮ್ಮಿ ಆಗ್ತಿದೆ. ಬಟ್ ಅದೇ ರೀತಿ ಸಿಸೇರಿಯನ್ ಪ್ರಮಾಣ ಸಹ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಯಾವ್ದಕ್ಕಾದ್ರೂ ಒತ್ತು ನೀಡಿದಾಗ ಇನ್ನೊಂದನ್ನ ನಾವು ಕಳ್ಕೊಂಡ್ಲೇಬೇಕಾಗತ್ತೆ. ಅಂತ ಅಂದ್ರೆ ನಾರ್ಮಲ್ ಡೆಲಿವರಿ ಚಾನ್ಸಸ್ ಕಮ್ಮಿ ಆಗತ್ತೆ. ಜೊತೆಗೆ ನಮ್ಮ ಜೀವನ ಶೈಲಿನೂ ಸಹ ಮುಂಚೆ ತರ ಇವಾಗ ಯಾರು ಕೆಲಸ ಮಾಡೋದಿಲ್ಲ. ಅದು ಸಹ ಈಗ ಎಷ್ಟೋ ಜನ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಥವಾ ಕೂತು ಮಾಡೋ ಅಂತ ಕೆಲಸಗಳನ್ನೇ ಜಾಸ್ತಿ ಮಾಡ್ತಾ ಇರ್ತಾರೆ. ಅಂತ ಟೈಮಲ್ಲೂ ದೇಹಕ್ಕೆ ವ್ಯಾಯಾಮ ಇಲ್ಲದೆ ಇದ್ದಾಗ ನಾರ್ಮಲ್ ಡೆಲಿವರಿ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಇವಾಗ ಮಹಿಳೆ ತನ್ನ ಕರಿಯರ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟುಬಿಟ್ಟು ಗರ್ಭಿಣಿ ಆಗದೆ ಸುಮಾರು 30-35 ವರ್ಷಗಳ ನಂತರ ಆದಾಗ ಅಂತ ಮಹಿಳೆಯರಲ್ಲೂ ಸಹ ನಾರ್ಮಲ್ ಡೆಲಿವರಿ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಮ್ದು ಪೋಸ್ಚರ್ ಏನಂತ ಹೇಳ್ತೀವಿ, ಈಗ ಪ್ರಾಣಿಗಳು 4 ಕಾಲಲ್ಲಿ ನಡೀತವೆ, ಬಟ್ ಮನುಷ್ಯರು 2 ಕಾಲಲ್ಲಷ್ಟೇ ನಡೆಯೋದ್ರಿಂದ ಪೆಲ್ವಿಕ್ ಔಟ್ಲೆಟ್ ಏನ್ ಹೇಳ್ತೀವಿ, ಮಗು ಬರುವಂತ ಜಾಗ ಏನಿದೆ ಅದು ಸಹ ತೀರಾ ಸಣ್ಣ ಆಗ್ತಾ ಹೋಗುತ್ತೆ, ಕನ್ಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ನಾವು ತಿನ್ನಂತ ಆಹಾರ ಪದ್ಧತಿಗಳು, ಫ್ಯಾಟ್ ಡಯಟ್, ಲ್ಯಾಕ್ ಆಫ್ ಎಕ್ಸಸೈಸ್, ಇದರಿಂದ ಮಗುವಿನ ತೂಕ ಜಾಸ್ತಿ ಆಗಂತದ್ದು. ಜೊತೆಗೆ ಶುಗರು, BP ಈ ತರದ್ದೆಲ್ಲ ತೊಂದರೆಗಳು ಪ್ರೆಗ್ನೆನ್ಸಿಯಲ್ಲಿ ಕಾಣಿಸ್ಕೊಳೋದ್ರಿಂದ ಇದರಿಂದನೂ ಸಹ ಸಿಸೇರಿಯನ್ ರೇಟ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಗಾಯನ ಹೇಗೆ ನಾವು ಕೇರ್ ಮಾಡಬೇಕು ಅಂತ ಅಂದ್ರೆ ಗಾಯವನ್ನು ಸ್ವಚ್ಛವಾಗಿ ಮತ್ತೆ ಒಣಗಿಸಿಡಬೇಕು. ಎಷ್ಟೋ ಸರಿ ಏನ್ ಮಾಡ್ತಾರೆ, ಡೆಲಿವರಿ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಸ್ನಾನನೇ ಮಾಡೋದಿಲ್ಲ, ಗಾಯಕ್ಕೆ ಎಲ್ಲಿ ನೀರು ತಾಗತ್ತೋ ಅನ್ನೋ ಭಯದಿಂದ ಅದಕ್ಕೆ ನೀಟಾಗಿ ತೊಳ್ಕೊಳ್ತಾ ಇರಲ್ಲ. ಜೊತೆಗೆ ಅದಕ್ಕೆ ಎಣ್ಣೆ ಹಚ್ಚೋದು, ಕವರ್ ಕಟ್ಟೋದು, ಬಟ್ಟೆ ಕಟ್ಟಿ ಸ್ನಾನ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ದಿವಸ ಸ್ನಾನ ಮಾಡಬೇಕು, ನೀರನ್ನ ಉಳಿದೇ ಇರಂಗೆ ಒಣಗಿಸ್ಕೋಬೇಕಾಗತ್ತೆ. ಹಾಗೆ ಭಾರವಾದ ವಸ್ತುಗಳನ್ನ ಎತ್ತಬಾರ್ದು. ಜೊತೆಗೆ ನಿಧಾನವಾಗಿ
ನಡಿಗೆನ ವಾಕಿಂಗ್ನ ಶುರು ಮಾಡ್ಬೋದು. ವೈದ್ಯರು ನೀಡಿದ ಔಷಧಿಗಳನ್ನು ತಪ್ಪದೆ ತಗೊಳ್ಬೇಕು. ಜ್ವರ, ಗಾಯದಲ್ಲಿ ಏನಾದರೂ ಕೆಂಪು, ಗಾಯದಿಂದ ಸ್ರಾವ ಆಗ್ತಾ ಇದೆ, ತುಂಬ ನೋವಾಗ್ತಾ ಇದೆ ಅಂಥ ಸಂದರ್ಭಗಳಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸ್ಬೇಕು. ಈಗ ಒಂದ್ಸತಿ ಸಿಸೇರಿಯನ್ ಆದಮೇಲೆ ಸಿಸೇರಿಯನ್ನೇ ಆಗುತ್ತಾ, ನಾರ್ಮಲ್ ಡೆಲಿವರಿ ಆಗೋದೇ ಇಲ್ವಾ ಅಂತ ಅಂದರೆ, ಒಂದ್ಸತಿ ಸಿಸೇರಿಯನ್ ಆದಮೇಲೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು VBAC ಅಂತ ಹೇಳ್ತೀವಿ, ವೆಜೈನಲ್ ಬರ್ತ್ ಆಫ್ಟರ್ ಸಿಸೇರಿಯನ್ ಸೆಕ್ಷನ್. ಇದು ಸಾಧ್ಯ. ಹಿಂದಿನ ಶಸ್ತ್ರಚಿಕಿತ್ಸೆ, ಹಿಂದಿನ ಸಿಸೇರಿಯನ್ನು ಯಾವ ಕಾರಣಕ್ಕಾಯಿತು, ಗಾಯದ ಸ್ಥಿತಿ ಈಗ ಹೇಗಿದೆ, ಗಾಯ ಥಿಕ್ನೆಸ್ ಎಷ್ಟಿದೆ, ಮತ್ತು ಈಗಿನ ಗರ್ಭಾವಸ್ಥೆಯ ಮೇಲೆ ಅದು ಅವಲಂಬಿತ ಆಗಿರುತ್ತೆ. ನಾರ್ಮಲ್ ಡೆಲಿವರಿ ಇಷ್ಟಪಟ್ಟರೆ ಮಾಡಿಸ್ಕೋಬೋದಾಗಿದೆ. ಮುಂಚೆದು ಗಾಯ ಒಡ್ಕೊಳಲ್ವಾ ಅಂತ ಅಂದರೆ, ಸಾಮಾನ್ಯವಾಗಿ ಇದೇನು ದೊಡ್ಡದಾಗಿ ಸಮಸ್ಯೆ ಇಲ್ಲ, ಎಲ್ಲೋ ತುಂಬ ತೀರಾ ಕಡಿಮೆ ಪ್ರಮಾಣದಲ್ಲಿ ಈ ಚಾನ್ಸಸ್ ಇರುತ್ತೆ. ಆದರೆ ಸ್ವಲ್ಪ ಅಪಾಯ ಇರೋದ್ರಿಂದ ವೈದ್ಯಕೀಯ ಮೇಲ್ವಿಚಾರಣೆ ಅತ್ಯಗತ್ಯ. ಇವಾಗ ನಾರ್ಮಲ್ ಮಾಡಿಸ್ಲೇಬೇಕು ಅಂತ ಅಂದರೆ. ಈಗ ಸಿಸೇರಿಯನ್ ಆದಮೇಲೆ ಮಗುಗೆ ಹಾಲು ಕುಡಿಸೋದು ತಡ ಆಗತ್ತಾ, ಪ್ರಾಬ್ಲಮ್ ಆಗತ್ತಾ, ಹಾಲು ಬರುತ್ತಾ ಅಂತ ಅಂದರೆ, ಇದರಿಂದ ಫೀಡಿಂಗಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸಾಧ್ಯವಾದಷ್ಟು ತಾಯಿ ಎದೆ ಹಾಲು ಬೇಗ ಪ್ರಾರಂಭ ಮಾಡಬೇಕು. ಕೆಲವೊಮ್ಮೆ ನೋವಿಂದ ಹಾಲು ಕುಡಿಸೋದು ವಿಳಂಬ ಆಗ್ಬೋದು, ಆದರೆ ಮನೆಯವ್ರ ಸಹಾಯದಿಂದ, ಅಲ್ಲಿ ವೈದ್ಯರ ಸಹಾಯದಿಂದ ಹಾಲು ಕುಡಿಸೋದನ್ನ ಶುರು ಮಾಡ್ಬೋದಾಗಿದೆ. ಪದೇ ಪದೇ ಸಿಸೇರಿಯನ್ ಮಾಡಿಸೋದ್ರಿಂದ ತೊಂದರೆ ಆಗತ್ತಾ ಅಂತ ಅಂದರೆ, ಹೌದು, ಪ್ರತಿ ಶಸ್ತ್ರಚಿಕಿತ್ಸೆಯೊಂದಿಗೆ ಕೆಲವೊಂದು ಅಪಾಯಗಳು ಹೆಚ್ಚಾಗ್ತಾನೆ ಹೋಗುತ್ತೆ. ಆದ್ದರಿಂದ ಗರ್ಭಾಂತರ ಅಂತ ಅಂದರೆ ಸ್ಪೇಸಿಂಗ್ ತುಂಬ ಮುಖ್ಯ ಆಗುತ್ತೆ. ಒಂದು ಡೆಲಿವರಿ ಆದಮೇಲೆ ಮಿನಿಮಮ್ 2 ರಿಂದ 3 ವರ್ಷ ನಾವು ಗ್ಯಾಪ್ ಕೊಡಬೇಕಾಗತ್ತೆ. ಪೂರ್ತಿ ಗಾಯ ಒಣಗಿದ ಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ತುಂಬ ಅತ್ಯಗತ್ಯ. ಸೊ ಕೊನೆಯದಾಗಿ ಸಂದೇಶ ಹೇಳಬೇಕು ಅಂತ ಅಂದರೆ, ಸಿಸೇರಿಯನ್ ಸೆಕ್ಷನ್ ಬಗ್ಗೆ ಭಯ ಬೇಡ. ಅಗತ್ಯವಿದ್ದಾಗ ಇದು ತಾಯಿ ಮತ್ತು ಮಗುವಿನ ಜೀವ ಉಳಿಸುವ ವಿಧಾನ ಆಗಿದೆ. ಮುಖ್ಯ ಗುರಿ ನಮ್ಮದು ಯಾವುದು ಅಂತ ಅಂದರೆ, ಸುರಕ್ಷಿತ ತಾಯಿ ಮತ್ತು ಆರೋಗ್ಯಕರ ಮಗು. ಸಾಮಾನ್ಯ ಹೆರಿಗೆ ಆಗಲಿ, ಸಿಸೇರಿಯನ್ ಹೆರಿಗೆ ಆಗಲಿ, ಅದು ಸಹ ತಾಯಿತನದ ಒಂದು ಮಾರ್ಗ. ಮುಖ್ಯವಾದುದು ನಮಗೆ ಸುರಕ್ಷಿತ ಹೆರಿಗೆ ಮತ್ತು ಆರೋಗ್ಯಕರ ಚೇತರಿಕೆ. ಧನ್ಯವಾದಗಳು. ಇದುವರೆಗೂ ಸಿಸೇರಿಯನ್ ಜಾಗೃತಿ ಮಾಸಾಚರಣೆ ಈ ಕುರಿತು ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯ ಪ್ರಸೂತಿ ಹಾಗೂ ಸ್ತ್ರೀ ಸ್ವಾಸ್ಥ್ಯ ತಜ್ಞರಾದ ಡಾಕ್ಟರ್ ಪ್ರಿಯಂವದ ಅವರಿಂದ ಮಾಹಿತಿ ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟು, ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. IMA ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ನಂಗೂ ಗೊತ್ತಿಲ್ಲ ಹೋಗಮ್ಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಸವಿತಾ S. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.